ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನೂ ಮೆಟೀರಿಯಲ್ ಇಲ್ಲದೇ ಇರೋದ್ರಿಂದ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೇ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಇಟ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವರಿಗೆ, ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಅಶೋಕ್ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿರ್ಬೇಕು, ವಾಕ್ ಮಾಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಬೇಡ ಅನ್ನೋಕ್ಕಾಗತ್ತಾ? ಸೊ ನಾನು ಮೊನ್ನೆಲೇ ಹೇಳಿದೆ, ಗವರ್ನರು ಕಾನ್ಸ್ಟಿಟ್ಯೂಷನ್ ಹೆಡ್ ರಾಜ್ಯಕ್ಕೆ ಅವರೇ ಸ್ವೇರಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟು ಅವರೇ ಸ್ವೇರಿಂಗ್ ಕೊಡಿಸಿರೋದು. ನಮ್ಮನ್ನೆಲ್ಲ ಕೇಳಬೇಕಾಗಿರೋದು, ಅವ್ರನ್ನ ಕೇಳಬೇಕಾಗಿತ್ತು. ಆ ಥರ ಏನಾರ ಕಾನೂನು ಬಾಹಿರವಾಗಿ ನಾವು ಮಂತ್ರಿ ಮಾಡಿದರೆ ಅಥವಾ ಅವರ ಕೇಸಸ್ಸನ್ನು ಮಾಡಬಾರ್ದು ಅನ್ನಂಗಿದ್ರೆ ಅವ್ರು ಮಾಡ್ಬೋದಾಯಿತು. ನಾನು ಹೇಳಿದೆ, ಎಷ್ಟು ಜನದ ಕೇಸ್ ಇದೆ ತಗೊಳಕ್ಕೆ ಹೇಳಿ. ನೋಡೋಣ, ಕ್ಯಾಬಿನೆಟಿಗೆ ಸಬ್ಜೆಕ್ಟ್ ಬರಲಿ, ಅದು ಮಾತಾಡೋಣ. ಅಲ್ಲಿ ಕ್ಯಾಬಿನೆಟ್ ಸಬ್ಜೆಕ್ಟ್ ಬಂದಮೇಲೆ ಅಲ್ಲಿ ಮಾತಾಡ್ತೀವಿ. ಯಾರ್ಯಾರ್ದನ್ನ ಗವರ್ನರ್ ಸಾಹೇಬರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಯಾರನ್ನ ಬರೆದಿದ್ದಾರೆ, ಅದನ್ನು ಯಾಕೆ ಬರೆದಿಲ್ಲ? ಹಾಂ, ಇವ್ರು ಮಾತ್ರ, ಇನ್ಯಾರ್ದು ಇಲ್ವಾ ಅವ್ರ ಹತ್ರ ಪೆಂಡಿಂಗು? ಅದನ್ನ ಯಾಕೆ ಕಳಿಸ್ತಾ ಇಲ್ಲ? ಒಬ್ರಿಗೊಂದು ನ್ಯಾಯ ಮಾಡೋಕ್ಕಾಗತ್ತಾ? ಅದನ್ನು ಕಳಿಸ್ಬೇಕಲ್ಲ ಅವರು. ಅದಕ್ಕೆ ಗವರ್ನರು ಅದನ್ನು ಕೇಳೋಣ, ಇದ್ಯಾಕೆ ಸರ್ ಪೆಂಡಿಂಗು, ಅದನ್ನೂ ಒಂದು ಕಳಿಸ್ಬಿಡಿ, ಒಟ್ಟಿಗೆ ಮಾಡೋಣ ಎಲ್ಲನೂ ಅಂತ. ಗವರ್ನರ್ ಆದೇಶ ಪಾಲಿಸೋದು ಸರ್ಕಾರದ ಕರ್ತವ್ಯ, ಮಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಹೆಡ್ ಅವರು. ಆದರೆ ಎರಡನ್ನು ಇಟ್ಕೊಂಡು ಮೂರನ್ನು ಕಳಿಸೋರಲ್ಲ ಯಾಕೆ ಅಂತ ಕೇಳ್ಬೋದಲ್ಲ. ಕುಮಾರಸ್ವಾಮಿ ಅವರು ಏನೋ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ, ಮುಖ್ಯಮಂತ್ರಿಗಳೇನೋ ಪರ್ಚೇಸ್ ಮಾಡಿ ಶೇರ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ಅನ್ನೋ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲಿ, ಅವ್ರು ಯಾವತ್ತು ಬಿಡುಗಡೆ ಮಾಡ್ತೀನಿ ಅಂದಿದ್ದು ಯಾವ್ದಾರು ಮಾಡಿದ್ದಾರೆ ಇಲ್ಲಿವರೆಗೆ ಹೇಳಿ? ಯಾವ್ದಾರು ನಾನು ಕೇಳ್ದಂಗೆ ಈ ಹಳೇದು ಬೇಡ, ಈ 3 ವರ್ಷದಲ್ಲಿ, ಈ 3 ವರ್ಷದಲ್ಲಿ ಅವ್ರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಅಂದಂಥ ಯಾವ್ದಾದ್ರು ಒಂದು ದಾಖಲೆ ಬಿಡುಗಡೆ ಆಗಿದ್ದರೆ ನಾವು ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ನೆಂಬೋದು, ನಾವು ನೆಂಬೋದು. ಹಾಂ, ಯಾವುದು ಬಿಡುಗಡೆ ಆಗಿಲ್ವಲ್ಲ, ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು. ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಬಂದಿದ್ದಾರೆ. ಅವ್ರೀಗ ಮಾರ್ತಾರಾ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಇಟ್ ಆ್ಯಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿಯವ್ರಿಗೆ ಏನು ಹೇಳೋಕ್ಕಾಗುತ್ತೆ? ಕುಮಾರಸ್ವಾಮಿಯವರು ನಾನು ಮೊನ್ನೆಲ್ಲೇ ಹೇಳ್ದಂಗೆ ತಿಂಗಳಲ್ಲಿ 20 ದಿವಸ ಮಿನಿಮಮ್ 20 ಡೇಸ್ ಕ್ಯಾಬಿನೆಟ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರತಿ ವಾರ ಕ್ಯಾಬಿನೆಟ್ ಇದೆಯಲ್ಲ, ಅದಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರತಿ ದಿವಸ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ. ಒಂದು 10 ದಿವಸ ಮಿಸ್ ಆಗಿರ್ಬೋದೇನೋ ಅಷ್ಟೇ. ಅಂದರೆ ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಉಕ್ಕು ಮತ್ತು ಕೈಗಾರಿಕಾ ಮಂತ್ರಿಯನ್ನು ನಡೆಸ್ತಾ ಇದ್ದಾರೆ ಅಂತ ನಾವು ನೋಡಬೇಕಾಗಿದೆ. ಈಗ ಹೌದು, ವಿಜಯವಾಡ ಪ್ರಧಾನಮಂತ್ರಿಗಳ ಮಾಡಲೇಬೇಕಾಗಿತ್ತು. ಅವರಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಸೊ ಇವ್ರದ್ದು ಏನು ಹೇಳಿ, ಕರ್ನಾಟಕ ಏನು ಮಾಡಿದ್ದಾರೆ ಅಥವಾ ಬೇರೆ ಯಾವ್ದಾರ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತ. ಮುಖ್ಯಮಂತ್ರಿಯವರು ಪ್ರಾಮಿಸಿಂಗ್ ಇದು ಆಂಧ್ರದಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಏನು ಮಾಡಿದ್ದಾರೆ? ಹ್ಞೂ, ಹೌದೌದು, ಭಾಳ ವಾಜು ಎಲ್ಲಿಗೆ ಎಲ್ಲಿಗೋಯ್ತು ಅಂತ ಗೊತ್ತಾ? ಗಿಫ್ಟ್ ಕೊಟ್ಟಿದ್ದಾರೆ ಯಾರಿಗೋ. ಅಲ್ಲ, ಅವರು ಓನ್ ಪರ್ಚೇಸ್ ಮಾಡೋದ್ರಿಂದ ಅದೇನು ತಪ್ಪೇನಿಲ್ವಲ್ಲ. ದುಡ್ಡು ಕೊಟ್ಟು ತಗೊಂಡ್ರೆ ತಪ್ಪೇನಿದೆ ಗಿಫ್ಟ್ ಕೊಡೋದಕ್ಕೆ? ಈಗ ನೀನು ತಗೊಂಡು ತಪ್ಪೇನಿದೆ? ಅದೇನು ತಪ್ಪೇನಿಲ್ಲ ಬಿಡಿ. ಮಾರಾಟ ಮಾಡೋಕ್ಕಲ್ಲ, ಗಿಫ್ಟ್ ಕೊಡೋಕೆ ತಗೊಂಡವ್ರು. ನನಗೇನು ಗೊತ್ತಿಲ್ಲ, ನೀವೇ ಎಲ್ಲರೂ ಹೇಳ್ತೀರಾ, ನೀವೇ ಮತ್ತೆ ರಿವರ್ಸ್ ಹೇಳ್ತೀರಲ್ರಪ್ಪ. ಇಲ್ಲ, ತಿಮ್ಮೇಗೌಡರು ಅಷ್ಟು ನನ್ನ ಹತ್ರ ಇರಲ್ಲ. ನಾವು ನಿಮ್ಗೆ ಕೇಳೇ ಹೇಳೋದು. ಯಾರು 100 ಎಕರೆ ಕೇಳಿದ್ರು 100 ಎಕರೆ ಕೊಟ್ಟು, 100 ಎಕರೆ ಆದಮೇಲೆ 500 ಎಕರೆ ಕೇಳ್ತಾರೆ. 500 ಎಕರೆ ಕೊಟ್ಟಮೇಲೆ ತಿರ್ಗಾ ಅದು ಇಲ್ಲೆಲ್ಲ ಅಲ್ಲಿ ಮಾಡ್ತೀವಿ ಅಂತಾರೆ. ಮಾಡಲಿ, ನಡೆಸಿ.
ಅವ್ರ ಅವಧಿ ಇನ್ನೂ ಎಷ್ಟು ದಿವಸ ಇದೆ ನೋಡೋಣ, ಅಷ್ಟರೊಳಗಡೆ ಏನೇನು ಮಾಡ್ತಾರೆ ನಾವು ನೋಡ್ತಾ ಇದ್ವಿ. ನೋಡಿ ರವಿ ಬಂದ್ರೆ ಅವರು ನಾನು ಹೋಗ್ಬೇಕ್ರಿ, 1:30 ಮೀಟಿಂಗ್ ಇದೆ ನನಗೆ ಎಲ್ಲೋ. ನೀವೇ ಸರಿ, ಆಯಿತು, ಓಕೆ, ಥ್ಯಾಂಕ್ ಯು.